ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿಯಾಗಿ ಪರಾಗಸ್ಪರ್ಶದ ಮೂಲಕ ಬೆಳಿಬೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ರಾಮಚಂದ್ರ ಭಟ್ರವರು ಮಾಡ್ತಾ ಇದ್ದಾರೆ ನೋಡಿ. ಆ ಹೂವಿನ ಒಳಗಿನ ಪರಾಗವನ್ನು ತೆಗೆದುಕೊಂಡು ಅದರ ಮಧ್ಯ ತೊಟ್ಟಿಗೆ ಈ ರೀತಿಯಾಗಿ ಸ್ಪರ್ಶವನ್ನು ಮಾಡಬೇಕು. ಹೀಗೆ ಮಾಡಬೇಕಾದ್ರೆ ತುಂಬ ನಾಜೂಕಾಗಿ ಮಾಡಬೇಕಾಗತ್ತೆ. ಹೂವು ಹಾಳಾದರೆ ಅದು ಕಾಯಿ ಕಚ್ಚಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಆದ ಕಾರಣ ನಾಜೂಕಾಗಿ ಮಾಡಬೇಕು. ನೋಡಿ, ಮಧ್ಯದಲ್ಲಿ ಕಾಣುವ ಆ ಹೂವಿಗೆ ಈ ಪರಾಗವನ್ನು ಸ್ಪರ್ಶ ಮಾಡಬೇಕು. ನೋಡಿ, ಮಾಡ್ತಾ ಇದ್ದಾರೆ ಅವರು. ಇದು ಸರಿಯಾಗಿ 35 ದಿವಸಕ್ಕೆ ಬಲಿತು ಹಣ್ಣಾಗತ್ತೆ. ನೋಡಿ, ಇಲ್ಲಿ ನೀವು ಹಸಿರಾಗಿ ಕಾಣ್ತಾ ಇರೋದು ಕಾಯಿಯನ್ನು ನೋಡ್ಬೋದು. ಈ ರೀತಿಯಾಗಿ ಬಂದಿದೆ ಕಾಯಿ. ಬಂದಿರೋದು ಒಂದೇ ಕಾಯಿ, ಆದರೆ ನಮ್ಮ ನಿರೀಕ್ಷೆ ತುಂಬ ಇದೆ. ಇದರಲ್ಲಿ 2-3 ಜಾತಿ ಇರುತ್ತೆ ನೋಡಿ. ಇದು ಈ ಕಲರ್ ಬಂದಿದೆ. ಒಳಗೆ ಕಟ್ ಮಾಡಿದವಾಗ ಯಾವ ಬಣ್ಣ ಇದೆ ಅಂಥೇಳಿ ನೋಡಬೇಕು. ಇದು ಬಂದ ಮೊದಲನೇ ಹಣ್ಣಾದ ಕಾರಣ ಗಿಡದಿಂದ ಕೀಳಬೇಕಾದ್ರೂ ಸೂಕ್ಷ್ಮವಾಗಿ ಕೀಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಕೀಳ್ತಾ ಇದ್ದಾರೆ ಅಂಥೇಳಿ ನೋಡಿ. ಒಂದು ಗಿಡವನ್ನು ನೆಟ್ಟಾಗ ಯಾವ ಒಬ್ಬ ವ್ಯಕ್ತಿಗಾಗಲಿ ಅಥವಾ ರೈತನಿಗೆ ಆಗಲಿ ಅದರ ಫಲ ಕೈಗೆ ಸಿಕ್ಕಾವಾಗ ಆಗುವ ಸಂತೋಷವೇ ಬೇರೆ. ಅದೇ ರೀತಿ ನಮಗೂ ಅಷ್ಟೇ ಸಂತೋಷವಾಗಿದೆ. ನೋಡಿ, ಇದನ್ನು ಕಟ್ ಮಾಡ್ತಾ ಇದ್ದೇವೆ. ಇದು ತುಂಬ ಜ್ಯೂಸಿಯಾಗಿದೆ. ಹಣ್ಣು ತಿನ್ನೋಕ್ಕೆ ತುಂಬ ರುಚಿಯಾಗಿದೆ. ಹುಳಿ ಮತ್ತು ಸಿಹಿ ಎರಡನ್ನೂ ಹೊಂದಿದೆ. ಈ ಮಣ್ಣಿನ ಗುಣವೋ ಏನೋ, ತಿಂದ ಎಲ್ಲ ಹಣ್ಣುಗಳಿಗಿಂತ ಇದೇ ರುಚಿಯಾಗಿ ನಮಗೆ ಅನಿಸಿದೆ. ಕೊನೆಗೆ ಸಾರ್ಥಕತೆಯ ಭಾವ.